ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮನುಷ್ಯನ ತಲೆಯಲ್ಲಿ ಎರಡು ರೀತಿಯ ಕುದುರೆಗಳು ಸದಾ ಓಡ್ತಾನೆ ಇರುತ್ತೆ. ಮೊದಲನೆಯದಾಗಿ ನೆಗೆಟಿವ್ ಆಲೋಚನೆಗಳು, ಎರಡನೆಯದು ಪಾಸಿಟಿವ್ ಆಲೋಚನೆಗಳು. ನೀವು ಯಾವುದಕ್ಕೆ ಫೀಡ್ ಮಾಡುತ್ತೀರೋ ಅದೇ ಆಕ್ಟಿವೇಟ್ ಆಗುವುದು. ನೀವು ನೆಗೆಟಿವ್ ಆಲೋಚನೆಗಳನ್ನು ಮಾಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳೇ ಸಂಭವಿಸುವುದು. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡಿದರೆ ಪ್ರತಿಯೊಂದು ಘಟನೆಗಳು ಪಾಸಿಟಿವ್ ಆಗಲು ಪ್ರಾರಂಭವಾಗುತ್ತದೆ. ಕನ್ಯಾ ರಾಶಿಯವರ 2025ರಿಂದ 2030 5 ವರ್ಷಗಳ ರಾಶಿ ಭವಿಷ್ಯವನ್ನು ಗೋಚಾರದ ಪ್ರಕಾರ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 4 ಪ್ರಧಾನ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹುಕೇತು ಗ್ರಹಗಳ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ ಅನ್ನು ಕೊಡಲಾಗಿದೆ. ಒಂದು ರಾಶಿಯಲ್ಲಿ ಗುರುಗ್ರಹ 1 ವರ್ಷಗಳ ಕಾಲ, ಶನಿಗ್ರಹ 2.5 ವರ್ಷಗಳು, ರಾಹುಕೇತು ಗ್ರಹಗಳು 1.5 ವರ್ಷಗಳ ಕಾಲ ಗೋಚಾರ ಮಾಡುತ್ತದೆ. ಮೊದಲನೆಯದಾಗಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶಿಯಲ್ಲಿ ಕೇತು ಗ್ರಹ, 6ನೇ ಭಾವದಲ್ಲಿ ಶನಿಗ್ರಹ, 7ಮ ಭಾವದಲ್ಲಿ ರಾಹುಗ್ರಹ, 9ಮ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ಕನ್ಯಾ ರಾಶಿಯವರಿಗೆ ಈ 5 ವರ್ಷಗಳಲ್ಲಿ ಗುರುಗ್ರಹ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ಮೊದಲಿಗೆ ನೋಡೋಣ. ಗುರುಗ್ರಹ 2025 ಮೇ ತಿಂಗಳಿಂದ 2026 ಮೇ ತಿಂಗಳವರೆಗೂ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಗುರುಗ್ರಹ ನಿಮ್ಮ ಚತುರ್ಥ ಹಾಗೂ ಸಪ್ತಮಾಧಿಪತಿಯಾಗಿ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ಮೊದಲನೆಯದಾಗಿ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆ ಗ್ರೋತ್, ಸಕ್ಸಸ್, ನೇಮ್ ಅಂಡ್ ಫೇಮ್ ಸಿಗುವಂತಹ ವರ್ಷ. ಬ್ಯಾಂಕಿಂಗ್ ಕ್ಷೇತ್ರ, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಡಾಕ್ಯುಮೆಂಟೇಷನ್, ಕೌನ್ಸಿಲಿಂಗ್, ಜಮೀನು, ಭೂಮಿಗೆ ಸಂಬಂಧಿಸಿದಂತಹ ಬಿಸ್ನೆಸ್ ಮಾಡುತ್ತಿರುವವರಿಗೆ ಅದೃಷ್ಟದ ವರ್ಷವಾಗಿದೆ. ಗುರುವಿನ ದೃಷ್ಟಿ ನಿಮ್ಮ 2ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮ್ಮ ಮಾತಿನಿಂದ ಪ್ರತಿಯೊಬ್ಬರನ್ನು ನಿಮ್ಮ ಕಡೆ ಅಟ್ರಾಕ್ಟ್ ಮಾಡುತ್ತೀರಾ. ನಿಮ್ಮ ಮಾತಿಗೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಪ್ರಭಾವಿತರಾಗುತ್ತಾರೆ. ನಿಮ್ಮ ತಾಯಿಯ ಜೊತೆ ಪ್ರೀತಿ, ಬಾಂಧವ್ಯ, ವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಗುರುವಿನ ದೃಷ್ಟಿ ನಿಮ್ಮ 6ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮಗೆ ಗುಪ್ತಶತ್ರುಗಳು, ಹಿತಶತ್ರುಗಳು, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಇರುವವರು ಪಾಲಿಟಿಕ್ಸ್ ಮಾಡಬಹುದು. ಕೇರ್ಫುಲ್ ಆಗಿ ಇರಿ. 2026 ಮೇ ತಿಂಗಳಿಂದ 2027 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡಲಿದೆ. ಕಟಕ ರಾಶಿಯಲ್ಲಿ ಗುರುಗ್ರಹ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರುತ್ತದೆ. 4ನೇ ಅಧಿಪತಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡಿದಾಗ ನೀವು ಭೂಮಿ, ಮನೆ, ಜಮೀನು ಖರೀದಿ ಮಾಡುತ್ತೀರಾ. ಹೊಸ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡ್ತೀರಾ. ಹೊಸ ವಾಹನಗಳನ್ನು ಖರೀದಿ ಮಾಡ್ತೀರಾ. ನಿಮ್ಮ ತಾಯಿಯಿಂದ ಹೆಚ್ಚಿನ ಲಾಭಗಳನ್ನು ನೋಡಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಬಾಂಧವ್ಯ ಹೆಚ್ಚಾಗಲಿದೆ. ಇನ್ಶೂರೆನ್ಸ್ ಫೀಲ್ಡಲ್ಲಿರುವವರು, ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ಕಮಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ 2026ರಿಂದ 2027 ಅದೃಷ್ಟದ ವರ್ಷವಾಗಿರುತ್ತದೆ. ಮೇ 2027ರಿಂದ 2028 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ಜೀವನ ಸಂಗಾತಿಗೆ ಅನಾರೋಗ್ಯಗಳು ಉಂಟಾಗುವುದರಿಂದ ತುಂಬ ಕೇರ್ಫುಲ್ ಆಗಿರಿ. ನೀವು ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ನಿಮ್ಮ ಖರ್ಚುಗಳು ಹೆಚ್ಚಾಗಲಿದೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯಕ್ಕಾಗಿ ನಿಮ್ಮ ಧಾರ್ಮಿಕ ಯಾತ್ರೆಗೆ ಹಣವನ್ನು ವ್ಯಯ ಮಾಡುತ್ತೀರಾ. ನಿಮ್ಮ ವಾಹನಗಳು, ಮಷಿನ್ಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ರಿಪೇರಿಗೆ ಬರಬಹುದು. ಈ ರಿಪೇರಿಗಳಿಗಾಗಿ ಹಣವನ್ನು ಖರ್ಚು ಮಾಡುತ್ತೀರಾ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಿರುತ್ತದೆ. ಮೇ 2028ರಿಂದ 2029 ಮೇ ತಿಂಗಳವರೆಗೂ ಗುರುಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿ ಸಂಚಾರ ಮಾಡುತ್ತಾರೆ. ಈ ಟೈಮ್ ಪೀರಿಯಡಲ್ಲಿ ನೀವು ತುಂಬ ಸ್ಪಿರಿಚುಯಲ್ ಆಗಿ ಇರ್ತೀರಾ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೆಸರು, ಕೀರ್ತಿ, ಗೌರವ ಸಿಗುವುದರ ಜೊತೆಗೆ ಅಚೀವ್ಮೆಂಟ್ ಮಾಡುವಂತಹ ವರ್ಷ. ನಿಮ್ಮ ಗೋಲ್ಗಳನ್ನು ಅಚೀವ್ ಮಾಡುವಂತಹ ವರ್ಷವಾಗಿದೆ. ಎರಡನೆಯದಾಗಿ ಶನಿಗ್ರಹ ಈ 5 ವರ್ಷದಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಶನಿಗ್ರಹ 2025 ಮಾರ್ಚ್ 29ರಿಂದ 2028 ಫೆಬ್ರವರಿ ತಿಂಗಳವರೆಗೂ ನಿಮ್ಮ 7ಮ ಭಾವದಲ್ಲಿ ಗೋಚಾರ ಮಾಡಿದಾಗ ಶನಿಗ್ರಹ ನಿಮ್ಮ 5ನೇ ಭಾವದ ಅಧಿಪತಿಯಾಗಿ 7ಮದಲ್ಲಿ ಗೋಚಾರ ಮಾಡುವುದರಿಂದ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ.
ಈ 2.5 ವರ್ಷದಲ್ಲಿ ಓವರ್ ಥಿಂಕ್ ಮಾಡುತ್ತೀರಾ? ತುಂಬ ಯೋಚನೆ ಮಾಡುವುದಕ್ಕೆ ಬ್ರೇಕ್ ಹಾಕಿ ಸ್ವಲ್ಪ ಸಮಾಧಾನವಾಗಿ ಇರಿ. ಮೊದಲೇ ಕನ್ಯಾ ರಾಶಿಯವರು ನಿದ್ದೆಯಲ್ಲಿಯೂ ಆಲೋಚನೆ ಮಾಡುವವರು, ಪ್ಲಾನ್ಗಳನ್ನು ಮಾಡ್ತಾನೆ ಇರ್ತೀರಾ. 2025 ಏಪ್ರಿಲ್ ತಿಂಗಳ ನಂತರ ಸಮಾಧಾನವಾಗಿ ಇರಲು ಪ್ರಯತ್ನ ಮಾಡಿ. ನಿಮ್ಮ ಜೀವನ ಸಂಗಾತಿ ಈ ಟೈಮ್ ಪೀರಿಯಡಲ್ಲಿ ಹೆಚ್ಚು ಹಠ ಕೋಪ ಮಾಡ್ಕೊಳ್ತಾರೆ, ನಿಮ್ಮ ಮಾತುಗಳಿಗೆ ವಿರೋಧ ಮಾಡ್ತಾರೆ. ಈ ರೀತಿ ಪರಿಸ್ಥಿತಿ ಇರುತ್ತದೆ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಶನಿ ಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿರುತ್ತದೋ ಆ ಭಾವದ ವಿಷಯಗಳಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು. ಶನಿ ಗ್ರಹದ ದೃಷ್ಟಿ ನಿಮ್ಮ 9ನೇ ಭಾವ ಹಾಗೂ 4ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ತಂದೆಯ ಜೊತೆ ಅನಾವಶ್ಯಕ ಆರ್ಗ್ಯುಮೆಂಟ್ಗಳನ್ನು ಮಾಡಬಾರದು. ನಿಮ್ಮ ತಾಯಿಯ ಬಗ್ಗೆ ಅನಾವಶ್ಯಕ ಚಿಂತೆಗಳು ಹೆಚ್ಚಾಗಬಹುದು. ನೀವು ಯಾರ ಮಾತಿಗೂ ಪ್ರಭಾವಿತರಾಗದೆ ಯಾವುದೇ ಮೇಜರ್ ಡಿಸಿಷನನ್ನು ತಗೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಸಮಾಧಾನವಾಗಿ 1ಕ್ಕೆ 2 ಅಲ್ಲ 3 ಸಲ ಯೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಶನಿ ಗ್ರಹ 2028 ಫೆಬ್ರವರಿ ತಿಂಗಳಿಂದ 2030ರವರೆಗೂ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಪಂಚಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಗೋಚಾರ ಮಾಡಿದಾಗ ಮೇಷರಾಶಿಯಲ್ಲಿ ಶನಿಗ್ರಹ ನೀಚತ್ವವನ್ನು ಪಡೆಯುವುದರಿಂದ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಡೌಟ್ಗಳು ಕ್ರಿಯೇಟ್ ಆಗುವುದರ ಜೊತೆಗೆ ನೀವು ಹಾಗೂ ನಿಮ್ಮ ಪ್ರೇಮಿ ದೂರ ಆಗುವಂತಹ ಸಾಧ್ಯತೆಗಳಿವೆ. ಸಮಾಧಾನವಾಗಿ ಇರಬೇಕಾಗುತ್ತೆ. ಶನಿಗ್ರಹ 6ನೇ ಮನೆಯ ಅಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಬಂದಾಗ ಇದನ್ನು ವಿಪರೀತ ರಾಜಯೋಗ ಎಂದು ಕರೆಯಬಹುದು. ಈ ವಿಪರೀತ ರಾಜಯೋಗದಿಂದ ಕನ್ಯಾ ರಾಶಿಯವರು ಯಾವುದಾದರೂ ಲಿಟಿಗೇಷನ್, ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ್ದರೆ ಅದರಿಂದ ಹೊರಗಡೆ ಬರ್ತೀರಾ. ನಿಮ್ಮ ಸಾಲಗಳಿದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಳ್ತೀರಾ. ನಿಮ್ಮನ್ನು ವಿಪರೀತ ಕಷ್ಟದ ಪರಿಸ್ಥಿತಿಯಿಂದ ಶನಿಗ್ರಹ ಹೊರಗಡೆ ಕರೆದುಕೊಂಡು ಬರುತ್ತಾರೆ. ರಾಹುಕೇತು ಗ್ರಹಗಳ ಬಗ್ಗೆ ನೋಡೋಣ. ಮೇ 2025ರಿಂದ 2027 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ ಸಪ್ತಮ ಭಾವದಿಂದ ಹಿಮ್ಮುಖವಾಗಿ 6ನೇ ಭಾವದಲ್ಲಿ ಗೋಚಾರ ಮಾಡುತ್ತಾರೆ. ಚಂದ್ರನಿಂದ ಗೋಚಾರದಲ್ಲಿ ರಾಹು ಗ್ರಹ 3, 6, 11ನೇ ಭಾವದಲ್ಲಿ ಸಂಚಾರ ಮಾಡಿದಾಗ ಪಾಸಿಟಿವ್ ಪರಿವರ್ತನೆಗಳನ್ನು, ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಶತ್ರುಗಳ ವಿರುದ್ಧ ಜಯ ಗಳಿಸುತ್ತೀರಾ. ರೋಗ, ಋಣ, ಶತ್ರು, ಕಾಂಪಿಟೇಷನ್ಗಳನ್ನು ವಿನ್ ಮಾಡಬಹುದು. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಫಾರಿನ್ ಶೇರ್ಗಳಿಂದ ಲಾಭವನ್ನು ಗಳಿಸುತ್ತೀರಾ. ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಇರುವವರಿಗೆ, MNC ಜಾಬ್ ಮಾಡುತ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತದೆ. ಕೇತು ಗ್ರಹ ನಿಮ್ಮ ವ್ಯಯಭಾವದಲ್ಲಿ ಗೋಚಾರ ಮಾಡಿದಾಗ ನೀವು ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ, ಸ್ಪಿರಿಚುಯಲ್ ಆಗಿ ಇರ್ತೀರಾ. 2027ರಿಂದ 2029 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ಪಂಚಮ ಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ಪ್ರೀತಿ ಪ್ರೇಮದಲ್ಲಿ ಅನುಮಾನಗಳು, ವೈಮನಸ್ಸುಗಳು ಹೆಚ್ಚಾಗುತ್ತವೆ. ವಿದ್ಯಾರ್ಥಿಗಳು ಓದಿದೆಲ್ಲ ಮರೆತು ಹೋಗೋದು ಈ ರೀತಿ ಆಗುತ್ತೆ. ಮೈಂಡ್ ಡೈವರ್ಟ್ ಆಗ್ತಿರುತ್ತೆ. ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಲು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಪರಿಸ್ಥಿತಿ ಉಂಟಾಗಬಹುದು. ರಾಹು ಗ್ರಹದ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡಿಕೊಳ್ಳಲು ದುರ್ಗಾ ಸಪ್ತಶತಿಯನ್ನು ಪಠಿಸಿ. ಪಕ್ಷಿಗಳಿಗೆ ಆಹಾರ, ಧಾನ್ಯ, ನೀರನ್ನು ಕೊಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.